ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ ಹರಿಪ್ರಸಾದ್. ಸತೀಶ್ ಜಾರಕಿಹೊಳಿ ಅವರೇ ಅಧ್ಯಕ್ಷರಾಗಬೇಕಾಗಿತ್ತು. ಅವರ ಕಂಡೀಷನ್ಗೆ ಹೈಕಮಾಂಡ್ ಒಪ್ಪಲಿಲ್ಲ. ಹೀಗಾಗಿ ಯಾರು ಇಲ್ಲವೆಂದು ನನಗೆ ಅವಕಾಶ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಭೇಟಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರೇ ಅಧ್ಯಕ್ಷರಾಗಬೇಕಿತ್ತು. ಅವರ ಕಂಡೀಷನ್ಗೆ ಹೈಕಮಾಂಡ್ ಒಪ್ಪಲಿಲ್ಲ. ಹೀಗಾಗಿ ಯಾರೂ ಇಲ್ಲವೆಂದು ನನಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ನಡೆಸಬೇಕಾದ್ರೆ ಸರ್ಕಾರದ ಸಹಕಾರ ಬೇಕು. ಸರ್ಕಾರ ನಡೆಸಲು ಪಕ್ಷದ ಸಹಕಾರ ಬೇಕು. ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ಸರ್ಕಾರ ನಡೆಯಬೇಕು. ಸತೀಶ್ ಜಾರಕಿಹೊಳಿ ಭೇಟಿ ಬಳಿಕ ಹರಿಪ್ರಸಾದ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅಧ್ಯಕ್ಷರಾಗಬೇಕು ಅಂತ ಇದ್ದವರು. ಆದ್ರಿಂದ ಅವ್ರನ್ನೂ ಭೇಟಿ ಮಾಡಿ ಅವರು ಎಲ್ಲಾ ರೀತಿಯ ಸಹಕಾರವನ್ನು ಪಕ್ಷಕ್ಕೆ ಕೇಳಲಿಕ್ಕೆ ಬಂದಿದ್ದೀನಿ. ಅವರು ಸಹ ಎಲ್ಲ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದಾರೆ ಅಷ್ಟೇ. ಅವ್ರ ಪಕ್ಷ ಸಂಘಟನೆ ವಿಚಾರಕ್ಕೆ ಏನಾದರೂ ಸಲಹೆಗಳನ್ನ ಕೊಟ್ಟಿದ್ದಾರೆ? ಅವರೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ನಡೆಸಬೇಕಾದ್ರೆ ಸರ್ಕಾರದ ಸಹಕಾರ ಯಾವ ರೀತಿ ಇರಬೇಕು, ಸರ್ಕಾರ ನಡೆಸಬೇಕಾದ್ರೆ ಪಾರ್ಟಿ ಸಹಕಾರ ಯಾವ ರೀತಿ ಇರಬೇಕು ಅನ್ನೋದನ್ನ ಚರ್ಚೆ ಮಾಡಿ ಎರಡು ಜೋಡೆತ್ತಿನ ಗಾಡಿ ಹೋಗುತ್ತೆ ಮುಂದೆ. ಅವರು ಆಕಾಂಕ್ಷಿ ಆಗಿದ್ದಿದ್ರು. ಅವ್ರದ್ದು ಒಂದು ಕಂಡೀಷನ್ ಇತ್ತು. ಆ ಕಂಡೀಷನ್ ಅವ್ರು ಒಪ್ಪಲಿಲ್ಲ. ಅದಕ್ಕೆ ನನಗೆ ಯಾರು ಇಲ್ಲ ಅಂತ ಹೇಳಿ ನನಗೆ ಮಾಡಿದ್ರು. ಬಹಳ ಸಂತೋಷದ ವಿಚಾರ. ಆದ್ರಿಂದ ಅವರು ಎಲ್ಲ ಪಕ್ಷದಲ್ಲಿ ಮೊದಲಿಂದನೂ ಎಲ್ಲ ಚುನಾವಣೆಗಳಲ್ಲಿ, ಈಗ ತೆಲಂಗಾಣ PCC ಅಧ್ಯಕ್ಷರವರು ಮಹೇಶ್ ಗೌಡ್ 71ರಲ್ಲಿ ಅಲ್ಲೂ ಹೋಗಿ ಕೆಲಸ ಮಾಡಿ ಇಡೀ ದೇಶದಲ್ಲಿ ಮಹಾರಾಷ್ಟ್ರ, ಗೋವಾ, ತೆಲಂಗಾಣದಲ್ಲೆಲ್ಲ ಅವರು ಪಕ್ಷದ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಸರ್ಕಾರದಿಂದ ಕೂತ್ಕೊಂಡು ಪಕ್ಷಕ್ಕೆ ಏನು ಸಹಾಯ ಮಾಡ್ಬೇಕು ಅದನ್ನ ಮಾಡ್ತಾರೆ. ತಾವು ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿರುವಂತದ್ದು. ಈ ಕರ್ನಾಟಕದ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಫಾರ್ಮುಲಾ ಯಾವ ತರ, ವಿಷನ್ ಯಾವ ತರ ಇರುತ್ತೆ? ಫಾರ್ಮುಲಾ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳೇನಿದೆ ಆ ಸಿದ್ಧಾಂತದ ಮೇಲೆ ಸರ್ಕಾರ ನಡಿಬೇಕು. ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತ ಏನಿತ್ತು, ಸರ್ವ ಧರ್ಮ ಸಮಭಾವ್, ಅದರ ಜೊತೆಗೆ ಹೋಗ್ಬೇಕು. ಮತ್ತೆ ಭಾರತೀಯ ಜನತಾ ಪಾರ್ಟಿಯವರು SIR, CAA ಅದರ ಮೂಲಕ ನೈಜ ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆದು ಹೋಗ್ತಾರಲ್ಲ, ಅದನ್ನ ಯಾವುದೇ ಕಾರಣಕ್ಕೆ ಅದನ್ನ ಅಚಾತುರ್ಯ ಆಗದಂಗೆ ನಾವು ನೋಡ್ಕೊಳ್ಬೇಕು.